ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ಸಂಭ್ರಮ ಮನೆ ಮಾಡಿತ್ತು. ನೂತನವಾಗಿ ನೇಮಕಗೊಂಡಿರುವ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಮಂಜುನಾಥ್ ಗೌಡ ಪದಗ್ರಹಣ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಇದೇ ವೇಳೆ ಯುವ ನ್ಯಾಯ ಗ್ಯಾರಂಟಿ ಯೋಜನೆಯ ಪೋಸ್ಟರ್ ಕೂಡ ರಿಲೀಸ್ ಆಯಿತು. ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾಗಿ ಮಂಜುನಾಥ್ ಗೌಡ ಪದಗ್ರಹಣ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪದಗ್ರಹಣ ಸಮಾರಂಭ. ಯುವ ಕಾಂಗ್ರೆಸ್ ನೂತನ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಂಡಿರುವ ಮಂಜುನಾಥ್ ಗೌಡ ಇವತ್ತು ಅಧಿಕಾರ ಸ್ವೀಕರಿಸಿದರು. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿಯ ಭಾರತ್ ಜೋಡೋ ಸಭಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಮಾರಂಭ ನಡೆಯಿತು. ಪಕ್ಷದ ಬಾವುಟ ನೀಡಿ ಮಂಜುನಾಥ್ ಗೌಡಗೆ ಡಿಕೆ ಶುಭ ಕೋರಿದ್ರು. ಯುವ ನೇತಾರನಾಗಿ ಜವಾಬ್ದಾರಿ ವಹಿಸಿಕೊಂಡ ಮಂಜುನಾಥ್ ಗೌಡ ಪಕ್ಷ ಕಟ್ಟುವ ಮಾತನಾಡಿದರು. ಡಿ.ಕೆ. ಶಿವಕುಮಾರ್ ಸಾಹೇಬ್ರು, ನಾನಿರ್ಲಿ ಯಾರಿರ್ಲಿ ಯಾರಿಲ್ದೇ ಇರ್ಲಿ ಪಕ್ಷ ಅದ್ರ ಪಾಡ್ಗ ನಡೀತಾ ಇರುತ್ತೆ ಅಂತ. ಸೊ ಯಾರಿಲ್ದೇ ಇದ್ರು ಕೂಡ ನಾವಿಲ್ದೇ ಇದ್ರು ಕೂಡ ಪಕ್ಷ ನಡೀತಾ ಇರುತ್ತೆ, ಯುವ ಕಾಂಗ್ರೆಸ್ ನಡೀತಾ ಇರುತ್ತೆ. ನಾವು ಆ ಸಂದರ್ಭದಲ್ಲಿ ಬಂದು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಬೇಕು. ಸಾಹೇಬ್ರ ಆಶೀರ್ವಾದದೊಂದಿಗೆ ನಾನು ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ, ಇದೇ ವೇಳೆ ಕಾಂಗ್ರೆಸ್ ಯುವ ನ್ಯಾಯ ಗ್ಯಾರಂಟಿ ಯೋಜನೆಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ಯೋಜನೆಯಡಿ 30 ಲಕ್ಷ ಸರ್ಕಾರಿ ಹುದ್ದೆಗಳ ಭರ್ತಿ ಭರವಸೆಯನ್ನ ಡಿಕೆಶಿ ನೀಡಿದ್ರು. ನಾಯಕರಾಗಬೇಕಾದ್ರೆ ಪ್ರತಿಯೊಬ್ಬರು ಕೂಡ 5 ಜನ ಮಕ್ಕಳು ಯುವಕರು ಒಂದು ಬೂತ್ ನ ಜವಾಬ್ದಾರಿ ತೆಗೆದುಕೊಂಡು ಆ ಬೂತ್ ನಲ್ಲಿ ಅತಿ ಹೆಚ್ಚು ಯಾವ ಬೂತ್ ನಲ್ಲಿ ವೋಟ್ ಅನ್ನ ಕೊಡಿಸ್ಲಿಕ್ಕೆ ಆ ಬೂತ್ ನ ಜವಾಬ್ದಾರಿ ತೆಗೆದುಕೊಳ್ತೀರಿ. ಎ ಬೂತ್ ಎ ಲೀಡರ್. ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ ಪಾಳಿಯ ರಣತಂತ್ರವನ್ನ ರೂಪಿಸಿದೆ. ಈ ನಿಟ್ಟಿನಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷ ಹೊಣೆಯನ್ನ ಮಂಜುನಾಥ್ ಗೌಡಗೆ ನೀಡಿದೆ. ಅನಿಲ್ ಕಲ್ಕೆರೆ, ಟಿವಿ9 ಬೆಂಗಳೂರು.